ಸ್ನೇಹಿತರೆ, ಬೆಂಗಳೂರು ಫುಡ್ಸ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ. ಈ ಬೇಸಿಗೆ ಕಾಲದಲ್ಲಿ ನೀವು ವೆಯ್ಟ್ ಲಾಸ್ ಡಯಟ್ ಮಾಡ್ತಾ ಇದ್ದೀರಾ, ಹಾಗಾದರೆ ಈ ರೆಸಿಪಿ ನಿಮಗಾಗಿ. ಇದಕ್ಕೆ ಬೇಕಾದ ಸಾಮಗ್ರಿ: ಒಂದು ದೊಡ್ಡ ಕಪ್ ರಾಗಿ, ಬೆಲ್ಲ, ಏಲಕ್ಕಿ, ಕೊಬ್ಬರಿ ತುರಿ, ಗೋಡಂಬಿ, ದ್ರಾಕ್ಷಿ. ರಾಗಿ ಚೆನ್ನಾಗಿ ತೊಳೆದು ಒಣಗಿಸಿ ರೆಡಿ ಇಟ್ಕೊಂಡಿದ್ದೀನಿ. ಮೊದಲು ಸ್ಟವ್ ಹಚ್ಚಿ ಬಾಣಲೆ ಇಟ್ಟು, ಈಗ ನಾವು ಇಟ್ಕೊಂಡಿರೋ ರಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಹುರಿಯೋಣ. ರಾಗಿ ಚೆನ್ನಾಗಿ ಹುರಿದಾಗಿದೆ, ಏಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಹುರಿದಿರೋ ರಾಗಿನ ಪೌಡರ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ, ಇದಕ್ಕೆ ಬೆಲ್ಲ, ಇದಕ್ಕೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಲಾಡು ಥರ ಉಂಡೆ ಮಾಡೋಣ. ಸಾಮಾನ್ಯವಾಗಿ ಮಕ್ಕಳು ರಾಗಿ ಮುದ್ದೆ ತಿನ್ನಲು ಇಷ್ಟಪಡುವುದಿಲ್ಲ. ರಾಗಿ ರೊಟ್ಟಿ ಮಾಡಲು ತುಂಬ ಟೈಮ್ ಆಗುತ್ತದೆ. ಅದಕ್ಕೆ ಈ ಥರ ಸಿಂಪಲ್ ಆಗಿ ರಾಗಿ ಲಡ್ಡು ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಲಾಡು ಮಾಡೋಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ, ಸಕ್ಕರೆ ಬೇಕಾಗಿಲ್ಲ. ಇದು ತುಂಬ ಆರೋಗ್ಯಕರವಾದ ಮತ್ತು ರುಚಿಕರವಾದ ಲಡ್ಡು. ಈ ಸ್ವಾದಿಷ್ಟವಾದ ರಾಗಿ ಲಡ್ಡು ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.